ಕಿತ್ತೂರು ಹಾಗೂ ಗ್ರಾಮ ಪಂಚಾಯತಿ ಕೊರವಳ್ಳಿ ವ್ಯಾಪ್ತಿಗೆ ಬರುವಂಥ 9 ಊರುಗಳು ಒಳಪಟ್ಟಂಥ ಈ ವಾರದ ಸಂತೆಯ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷನೇ ಉಪಾಧ್ಯಕ್ಷರೇ, ಎಲ್ಲ ಸರ್ವ ಪಂಚಾಯತಿಯ ಸದಸ್ಯರುಗಳೇ, ಇಲ್ಲಿ ಆಗಮಿಸಿದಂಥ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಎಲ್ಲ 9 ಊರಿಂದ ಬಂದಂಥ ಹಿರಿಯರೇ ಹಾಗೂ ಸ್ವಸಹಾಯ ಗುಂಪಿನ ಎಲ್ಲ ಸದಸ್ಯರುಗಳೇ, ನಾನಂತ ಯಾವತ್ತೂ ನನ್ನ ಮಿತ್ರರು. ಬಹುತೇಕ ವಾರದ ಸಂತೆ ಒಂದು ಕಾನ್ಸೆಪ್ಟೇ ಬೇರೆ ಇದೆ. ಮೊದಲ ಬಹುತೇಕ ಭಾಳಷ್ಟು ದೊಡ್ಡ ಊರಾಗ ವಾರಕ್ಕೆ ಒಂದು ಸಂತೆ ಆಗ್ತಿತ್ತು. ಅತಿ ದೊಡ್ಡ ಊರಿದ್ರೆ 2 ಸಂತೆ ಆಗ್ತಿತ್ತು. ಆಮೇಲೆ ಏನಾಯ್ತಂದ್ರೆ ಬರ್ತಾ ಬಹುತೇಕ ಇದ್ದಂಥ ಸುತ್ತಮುತ್ತ ಗ್ರಾಮದಂಥ ಸಣ್ಣ ಗ್ರಾಮಗಳೆಲ್ಲ ಅಲ್ಲಿ ಹೋಗಿ ಆ ಪ್ಯಾಟ್ ಹಾಕೊಂಡು ಹೋಗಿಲ್ಲ. ನಂತರ ದಿನಮಾನದಾಗ ಅವು ಪ್ಯಾಟಿ ಅವಾಯ್ಡ್ ಮಾಡ್ಬೇಕು ಅನ್ನೋದಂದ್ರೆ ಫೆಸಿಲಿಟೀಸ್ ಹೆಚ್ಚದು. ಎಲ್ಲರಿಗೂ ಒಂದೊಂದು ಮೋಟರ್ ಸೈಕಲ್ ಬಂದು, ಬಸ್ ವ್ಯವಸ್ಥೆ ಅದು, ಮತ್ತು ಆ ಪ್ಯಾಟ್ಗಳು ಬೆಳ್ಕೊಂತ. ಥರ್ಡ್ ಇವತ್ತಿಗೆ ಏನು ಬಂತಂತಂದ್ರೆ ನಾವಿದ್ದಲ್ಲೇ ನಮ್ಮ ಊರಾಗ ಸಂತೆ ಆಗ್ಬೇಕು ಅನ್ನುವಂಥ ವಿಚಾರ ಭಾಳಷ್ಟು ಮಂದಿ ಬರ್ತದೆ. ಬೇರೆ ಬೇರೆ ಉದ್ದೇಶ ಅದಾವ. ಇಲ್ಲಿಂದ ನೀವು ಬಹುತೇಕ ಹೇಳಿದ್ರಿ ಅಣ್ಣಾವರಕ್ಕೆ ಹೋಗ್ತಾರಂತ. ಭಾಳಷ್ಟು ಜನ ಕಿತ್ತೂರಿಗೆ ಹೋಗ್ತಾರು. ಒಂದು ದಿವಸ ಪೂರಾ ಖಾಲಿಯಾಗಿ ಹೋಗೋದಾಕೈತಿ. ಇಲ್ಲಿ ಒಂದು ತಾಸಿನಾಗ ಮಾಡುವಂಥ ಸಂತಿ ಬೇಡ, ನಿಮ್ಮ ಹೆಣ್ಮಕ್ಳು ಮಾಡ್ಕೊಂಡು ಹೋಗುವಂಥ ಸಂತಿ ನೀವು ಅವ್ರನ್ನ ಕರ್ಕೊಂಡು ಪೇಟೆಗೆ ಅಡ್ಡಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿವೆ. ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದ್ರೆ ನಿಮ್ಮ ಒಕ್ಕಲತನದ ಜೊತೆಗೆ ನೀವು ವ್ಯಾಪಾರಸ್ಥರಾಗ್ತೀರಿ. ನಿಮ್ಮ ಊರಾಗ ಮಾಡಿರಿ ಏನು ಇಲ್ಲ, ಒಂದು 2 ಬುಟ್ಟಿ ಏನೋ ತೊಗೊಂಬಂದು ನಿಮ್ಮ ಇಲ್ಲೇ ಮಾರ್ಕೊಂಡ್ರೂ ಕೂಡ ಆ ಟ್ರೇಡರ್ ಸಿಗುವಂಥ ಲಾಭ ನಿಮಗೆ ಸಿಗತೈತಿ, ನಿಮ್ಮ ಊರಾಗ ಸಿಗತೈತಿ. ಏನೈತಿ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ. ವೆಜಿಟೇಬಲ್ಸ್ ಆತಿ ಯಾವ್ದು ಕಾಳು ಕಡಿ. ಉದ್ದೇಶ ಇಷ್ಟ, ಸಾಕಷ್ಟು ನಿಮ್ಮ ಟೈಮು ಉಳಿತೈತಿ, ದುಡ್ಡು ಉಳಿತಾವ. ಕಿತ್ತೂರಿಗೆ ಹೋಗಿ ಬಂದ್ರೆ ಬರೀ ಸಾಯಂತ ಅಟ್ಟ ಆಗೋಲ್ಲ, ಅದ್ರ ಎಂಬಲ್ಲಿ ಇನ್ನೊಂದು ಆಗಿ ಬರ್ತೈತೆ ಆ ಕಡೆಯಿಂದ ಬರೋದು. ಅದು ಅವಾಯ್ಡ್ ಮಾಡಬಹುದು. ದುಡ್ಡು ಉಳಿತೈತಿ. ನಿಮ್ಮ ಊರಾಗ ನೀವು ಸಿಕ್ಕರೆ ಕಿತ್ತೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಣ್ಣಾವರಕ್ಕೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಸ್ಟಾರ್ಟಿಂಗ್ ಇರ್ತೈತಿ ಒಂದು 7-8 ವಾರ ನಿಮ್ಗೆ ಸ್ವಲ್ಪ ಸ್ಲೋ ಇರ್ತೈತಿ. ಅದಕ್ಕೆ ಸ್ಲೋ ಐತಿ ವಾರ ಸಂತಿ ಮುಗಿದಂತ ಪ್ಲ್ಯಾನ್ ಮಾಡಬೇಡ್ರಿ. ಮಂದಿ ಯಾರು ವ್ಯಾಪಾರಸ್ಥರು ಬಂದ್ರೆ ಅವ್ರು ಕುಂಡ್ರಸ್ ಹಾಕ್ತಿಲ್ಲ, ಫೆಸಿಲಿಟೀಸ್ ಕೊಟ್ಟವ್ರು ಅವ್ರಿಗೆ ಇದನ್ನ ಅನ್ಬೇಡ್ರಿ. ಅವ್ರು ಬಂದು ಮೆಟ್ ಹಾಕ್ಲಿ, ವಾರ ಬಂದ್ರೆ ಇಲ್ಲಿ ನಮ್ಗೆ ವ್ಯಾಪಾರಕ್ಕೆ ತನ್ನುವಂಥ ಇದನ್ನ ತರ್ಬೇಕು. ಆ ಫೀಲಿಂಗ್ ಅವ್ರಿಗೆ ತಂದ್ರೆ ಅವ್ರು ಕಂಟಿನ್ಯೂ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೋಡಿ ಇಲ್ಲೇನೆ ಸಣ್ಣ ಪುಟ್ಟ ರೈತರ ಕಾಯಿಪಲ್ಯ ಬೆಳೆದಿರ್ತೀರಿ, ಮತ್ತೊಂದು ಬೆಳೆದಿರ್ತೀರಿ, ಕಾಳ ಕಡಿ ಬೆಳೆದಿರ್ತೀರಿ, ಅನುಕೂಲ ಆಕೈತಿ. ನೀವಾಗಿ ಬಂದು ಮಾರಕ್ಕೂ ಅನುಕೂಲ ಐತಿ. ಅದ್ರ ಜೋಡಿ ಯಾರ್ಯಾರು ಕೊಟ್ಟು ನೀವು ಮಾರಕ್ಕೆ ಹಚ್ಚಾಕು ನಡಿ. ಬಟ್ ಇದು ಯಾವುದೋ ಒಂದು ಸಾಹಿತ್ಯ ಚಾಲು ಆಗೈತೆ, ಅದು ಕರೆಕ್ಟ್ ಪರ್ಫೆಕ್ಟಾಗಿ ಓಡ್ಬೇಕಾದ್ರೆ 3 ರಿಂದ 4 ತಿಂಗಳು ಬೇಕು. ಅಲ್ಲಿ ಮಟ್ಟ ಏನು ಬಂದರೂ ಸ್ವಲ್ಪ ಮೈಂದ್ ಹೆಚ್ಚು ಬರ್ತೈತಿ, ಕಮ್ಮಿ ಬರ್ತೈತಿ. ಇದು ನಡಿಯೋದಿಲ್ಲ ನೀವು ಅನ್ಬೇಡ್ರಿ. ಊರನವ್ರು ಹೊರಗಿನವ್ರು ಅನ್ವಲ್ರ, ನಮ್ಮದು ಬ್ಯಾರಿನ ಅನ್ಬೇಕು ನೀವು ಅಂದ್ರೆ ಬರ್ತಾರೆ ವ್ಯಾಪಾರಸ್ಥರು. ಆ ದೃಷ್ಟಿಕೋನದಿಂದ ಎಲ್ಲರೂ ಬಹುತೇಕ ಮತ್ತು ಇಲ್ಲಿ ಸಾಹಿತ್ಯ ಚಾಲು ಆಗೈತೆ ಅಂದ್ರೆ ಸಾಧ್ಯ ಆದಷ್ಟು ಈ 9 ಊರಿನವ್ರು ನೀವು ಮಾರ್ಕೆಟಿಂಗ್ ಇಲ್ಲೇ ಬರೋಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಊರಿಗೆ ಹೋಗ್ಬೇಡ್ರಿ. ನಿಮ್ಮ ಊರಾಗ ಸಾಹಿತ್ಯ ನಿಮ್ಮ ಊರಾಗ ಉಳಿತೈತಿ, ನಿಮ್ಮ ಪಂಚಾಯತ್ಯಾಗ. ಆ ದೃಷ್ಟಿಕೋನದಿಂದ ಅದಾರಿ ಈಗ ಎಲ್ಲ ಸ್ವಸಹಾಯ ಸಂಘದವ್ರು ಅದಾರ. ಇವತ್ತು ನೋಡ್ರಿ, ಮೊದಲ ಬಹುತೇಕ ಯಾರು ಹೆಣ್ಮಕ್ಳು ಮಾರ್ಕೆಟಿಂಗ್ ಮಾಡ್ತಿರ್ತಿಲ್ಲ. ಭಾಳ ಅಂದ್ರೆ ಒಂದು ಚಟ್ನಿ ರೊಟ್ಟಿ ಮಾಡ್ತಿದ್ರು ಮಾರ್ಕೆಟಿಂಗ್. ಇವತ್ತಿಗೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಅದನ್ನು ಹೊಲಿದನ್ನು ಇಲ್ಲ. ಅಟ್ಲೀಸ್ಟ್ ಅವರು ಟ್ರೇಡಿಂಗರ ಮಾಡತ್ತಾರ, ಉದ್ಯೋಗ ಮಾಡತ್ತಾರ, ಅದನ್ನು ಮಾರೋದ್ರ ಮುಖಾಂತರ. ಹಂಗೆ ಹಲವಾರು ಇವ್ನು ತೊಗೊಂಡ್ಬರ್ತಾರ ಅವ್ರು ಮುಂದೆ. ಈಗ ತರ್ಬಿ ಮಾಡ್ತಿರ್ಬೋದು, ಮತ್ತು ನಾಳೆ ಇನ್ನೊಂದು ಪ್ರಾಡಕ್ಟ್ ಇರ್ಬೋದು, ಮತ್ತೊಂದು ಬರ್ತೈತಿ. ಅವರು ಸ್ವಂತ ಉತ್ಪಾದನೆ ಮಾಡೋದು ಒಂದು ಸೈಡ್. ಅದು ಆಗೋದಿಲ್ಲ ಟ್ರೇಡಿಂಗ್ ಬರ್ತಾರೆ, ಮಾರ್ಕೆಟಿಂಗ್. ಅದಾಗ ಅವ್ರಿಗೂ ಕೂಡ ಇಂಥವೇನಾರು ಅವಕಾಶ ಸಿಕ್ಕರೆ ಡೆಫಿನೆಟ್ ಆಗಿ ಬೇರೆ ಸಂಖ್ಯೆ ಕುಂತು ಸ್ಟಾಲ್ ಹಾಕೊಂಡು ಮಾರುವಂಥ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟು ಡೆಫಿನೆಟ್ ಆಗಿ ಮಾಡ್ತಾರೆ.
ಆ ಉದ್ದೇಶದಿಂದ ಇಲ್ಲಿ ಇದ್ದಂಥ ಭಾಳ ಅಲ್ಲದ್ರು ಒಂದು 10 ಮಹಿಳೆಯರಿಗಾರ ಆ ಉದ್ಯೋಗ ಸಿಕ್ಕಂಗಾಕತ್ತು ಒಂದು ವಾರ. ಆ ದೃಷ್ಟಿಕೋನದಿಂದ ಎಲ್ಲ ಗ್ರಾಮಸ್ಥರು ಬಂದಂಥ ಇಲ್ಲಿ ಸಂತಿಗೆ ನೀವು ಬಂದು ಪರ್ಚೇಸ್ ಮಾಡೋದು ಬೇರೆ, ಬೇರೆ ಊರಿಂದ ಏನು ಬರ್ತಾರಲ್ಲ ಅವ್ರನ್ನ ಸ್ವಲ್ಪ ಪ್ರಮೋಟ್ ಮಾಡೋದು ಅಂದಾಗ ಸಂತಿ ಹೋಗ್ತೈತಿ. ಸಂತಿ ಒಳ್ಳೆ ರೀತಿ ನಡೀತೈತಿ. ಯಾಕಂದ್ರೆ ರಗಡ ಈಗ ಕತ್ತಿರಿ ಮೇಲೆ ಎಲ್ಲಾರು ಜಗ್ ಹೊಂಟೈತಿ ಮಂದಿ. ನಿಮ್ಮ ಸಂತಿ ನೋಡಿ ಅವರು ಇಳಿದು ತೊಗೊಂಡುವಂಥ ಪ್ರಸಂಗ ಬರ್ತಾವು. ಅವ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಡೆಫಿನೆಟಾಗಿ ತಾಯ್ತು ಹೋಗುವಂಥ ಮಂದಿ ನಿಮ್ಮ ಸಂತ್ಯಾಗ ಬಂದು ಏನೇನಾರ ಖರೀದಿ ಮಾಡ್ಕೊಂಡು ಹೋಗುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕಿದ್ದಂಥ ಎಲ್ಲ ಈ 9 ಊರಿನ ಜನ ಈ ಸಂತೆಗೆ ಸ್ವಲ್ಪ ಪ್ರಮೋಟ್ ಮಾಡ್ಬೇಕು. ಪ್ರಮೋಟ್ ಅಂದ್ರೇನ ಬಂದು ನೀವು ಇಲ್ಲೇ ಪರ್ಚೇಸ್ ಮಾಡಬೇಕು, ಈ ಸಂತೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ.